ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಇಡ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಅದು ಸ್ಪಾಂಜಿಯಾಗಿ ಸ್ಮೂತಾಗಿ ಮೃದುವಾಗಿ ಬರೋದಕ್ಕೆ, ಉಬ್ಬಿ ಬರೋ ಈ ಥಂಡಿಗಾಲದಾಗಂತೂ ಉಬ್ಬೋದೇ ಇಲ್ಲ. ಅದಕ್ಕೋಸ್ಕರ ಉಬ್ಬೋದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು, ಯಾವ ಥರ ಇಡ್ಲಿ ಮಾಡಿದರೆ ಇದು ಮೃದುವಾಗಿ ಸ್ಮೂತಾಗಿ ಬರ್ತಾವೆ ಅಂತಂದು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಯಾವ ಥರ ಅಂತಂದು ನೋಡಿ. ಈ ಥರ ಸ್ಮೂತ್ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸ್ಪಾಂಜಿ ಟೈಪ್ ಬಂದಿದೆ ನೋಡಿ. ಓಕೆ, ಈ ಥರ ಸ್ಪಾಂಜ್ ಟೈಪ್ ಬರುತ್ತೆ. ಓಕೆ, ಇವಾಗ ನಾನು ಮೊದಲು ಬೆಳಗ್ಗೆನೇ ಎದ್ದು ಆವಾಗ ಬೇಳೆನ ನೆನೆ ಇಟ್ಟಿದ್ದೆ, ಉದ್ದಿನ ಬೇಳೆನ. ಓಕೆ, ಇವಾಗ ಉದ್ದಿನ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಸಣ್ಣಾಗಿ ರುಬ್ಕೋಬೇಕು. ಸಣ್ಣಾಗಿ ರುಬ್ಕೊಂಡು ನಂತರ ರವಾನ ನೀರಿನಲ್ಲಿ ಒಂದು ಸರಿ ತೊಳೆದು ನೆನೆ ಇಡ್ತೀನಿ. ಇದು ಪಾಕೆಟ್ ರವೆ ಅಲ್ಲ, ನಾನು ತಂದಿರೋದು KG ಬರ್ತದಲ್ಲ ಆ ಥರ ರವೆ ತೊಗೊಂಬಂದಿರೋದು. ಓಕೆ, ಇವಾಗ ರವಾನ ತೊಳೆದು ಇಟ್ಟಿದ್ದೀನಿ. ಓಕೆ, ಇವಾಗ ರುಬ್ಬಿರುವಂಥ ಉದ್ದಿನಬೇಳೆ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ. ಓಕೆ, ಇವಾಗ ಕಲಿಸೋದೇ ಇಂಪಾರ್ಟೆಂಟು. ಯಾವ ಥರ ಕಲಿಸ್ಬೇಕಪ್ಪ ಅಂತಂದರೆ, ನಾನು ಇದರಲ್ಲಿ ಏನೇನು ಸೇರಿಸಿ ಕಲಿಸ್ಬೇಕು ಅಂತಂದು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಸ್ಪೂನಿಂದನ ಹದವಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಕಲಿಸ್ಬೇಕು. ಕೈಯಿಂದ ಕಲಿಸಿದ್ರೆ ಇನ್ನೂ ಚೆನ್ನಾಗಿದಾಗುತ್ತೆ. ಓಕೆ, ಇವಾಗ ನಾನು ಸ್ಪೂನಿಂದನೇ ಕಲಿಸ್ತಾ ಇದ್ದೀನಿ. ಹದ ಗೊತ್ತಾಗುತ್ತೆ, ನೀರು ಬೇಕು ಗಟ್ಟಿ ಆಗುತ್ತೋ ಏನೋ ಅಂತಂದು. ಓಕೆ, ಇವಾಗ ಈ ಥರ ಅದಕ್ಕೆ ನಾನು ಕಲಿಸ್ಕೊಂಡೆ. ಓಕೆ, ಇವಾಗ ಉಬ್ಬಿ ಬರೋದಕ್ಕೆ ಏನು ಹಾಕಬೇಕಪ್ಪ ಅಂತಂದರೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರಲ್ಲಿರುವಂಥ ನೀರನ್ನು ಹಾಕಿದ್ನಂದರೆ ಇದು ಬೆಳಗ್ಗೆ ಎದ್ದು ಚೆನ್ನಾಗಿ ಉಬ್ಬಿ ಬರುತ್ತೆ. ಓಕೆ, ಇದು ಒಂದು ಇಂಪಾರ್ಟೆಂಟ್. ಇದರಲ್ಲಿ ಮೊಸರಿನ ನೀರು ಹಾಕಿದ್ವಪ್ಪ ಅಂತಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಓಕೆ, ಇವಾಗ ಮಾಡುವಾಗ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದೇನಪ್ಪ ಅಂತಂದರೆ 2 ಸ್ಪೂನ್ದಷ್ಟು ಎಣ್ಣೆನ ಹಾಕಬೇಕು. ಒಳ್ಳೆಣ್ಣೆನ ಹಾಕಬೇಕು, ಅಂದರೆ ಇನ್ನೂ ಮೃದುವಾಗಿ ಸ್ಮೂತಾಗಿ ಬರ್ತದೆ. ಓಕೆ, ಇವೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟಿರಪ್ಪ ಅಂದರೆ ನಿಮ್ಮದು ಇಡ್ಲಿ ಸ್ಮೂತ್ ಮತ್ತು ಸ್ಪಾಂಜಿ ಟೈಪ್ ಬರುತ್ತೆ. ಇವಾಗ ನಾನು ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ. ಓಕೆ, ಇವಾಗ 1.5 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ಪೂನಿಂದನೇ ಕೈ ಆಡಿಸ್ತಾ ಇದ್ದೀನಿ. ಸ್ಪೂನಿಂದ ಮೊದಲು ಕೈ ಆಡಿಸ್ಕೊಂಡು ನಂತರ ಕೈಯಿಂದನೇ ಕೈ ಆಡಿಸ್ಕೋಬೇಕು. ಸೋಡಾ ಪುಡಿ ಹಾಕಿದ ನಂತರ ಗರಗರ ತಿರುಗಿಸ್ಬಾರ್ದು, ಸ್ಮೂತಾಗಿ ತಿರುಗಿಸ್ಬೇಕು. ಇಲ್ಲಪ್ಪ ಗರಗರ ತಿರುಗಿಸಿದ್ವಪ್ಪ ಅಂದರೆ ಅದು ಉಬ್ಬಿ ಬರೋದಿಲ್ಲ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್. ಓಕೆ, ನೋಡಿ ಇವಾಗ ಈ ಥರ ಇದು ಮಾಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ಓಕೆ, ಎಣ್ಣೆ ಏನು ಯೂಸ್ ಮಾಡೋದಿಲ್ಲ ನಾನಿವಾಗ ಪಾತ್ರೆಗೆ. ನೋಡಿ ಈ ಥರ ಪಾತ್ರೆಗೆ ಇವಾಗ ಎಣ್ಣೆ ಹಾಕ್ಲಾರ್ದಂಗೆ, ಎಣ್ಣೆ ಹಚ್ಚಲಾರ್ದಂಗೆ ಹಾಗೆ ಮಾಡ್ತಾಯಿದ್ದೀನಿ ನಾನು. ನೀರಲ್ಲಿ ತೋಯಿಸ್ಕೊಂಡ್ಬಿಟ್ವಪ್ಪ ಅಂದ್ರೆ ಆಯಿತು. ಪ್ಲೇಟ್ನ ಎಣ್ಣೆ ಹಚ್ಚೋ ಅವಶ್ಯಕತೆನೇ ಬರೋದಿಲ್ಲ. ಮೊದಲೇ ಹಿಟ್ಟಲ್ಲಿ ಹಾಕಿರ್ತೀವಲ್ವ, ಹಾಗಾಗಿ ಇದರಲ್ಲೇ ಹಚ್ಚೋ ಅಂಥ ಅವಶ್ಯಕತೆನೇ ಬರೋದಿಲ್ಲ. ಓಕೆ, ಭಾಳ ಸ್ಮೂತ್ ಆಗುತ್ತೆ ಮತ್ತು ಮೃದು ಆಗುತ್ತೆ. ಇಡ್ಲಿ ಭಾರಿ ಟೇಸ್ಟೂ ಅನಿಸುತ್ತೆ ಈ ಥರ ಮಾಡೋದ್ರಿಂದ. ಇದು ತುಂಬ ವಿಶೇಷವಾದದ್ದೇ ಅನಿಸುತ್ತೆ ಇಡ್ಲಿಯಲ್ಲಿ. ಓಕೆ, ಆಲ್ಮೋಸ್ಟ್ ಅಲ್ಲೂ ಉಪ್ಪು ಹಾಕಿ ಮಾಡ್ತಾರೆ. ನಾನು ಈ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ ಮೃದುವಾದಂಥ ಸ್ಪಾಂಜಿ ಟೈಪು ಇಡ್ಲಿನ ನಾನು ಇವತ್ತು ಮಾಡಿದೆ. ಓಕೆ, ಈ ಥರ ಇಟ್ಟು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿಬಿಟ್ಟಿವಪ್ಪ ಅಂದರೆ ಇಡ್ಲಿ ರೆಡಿ ಆಗುತ್ತಾ. ಬನ್ನಿ ಯಾವ ಥರ ಇಡ್ಲಿ ರೆಡಿಯಾಗಿದೆ ಅಂತ ನೋಡೋಣ. ಮುಟ್ಟಿ ನೋಡಿದರೆ ಕೈಗೆ ಅಂಟಬಾರ್ದು, ಆವಾಗ ಇಡ್ಲಿ ಬಂದಿದೆ ಅಂತ ಅರ್ಥ. ಓಕೆ, ಇವಾಗ ಮುಟ್ಟಿ ನೋಡಿದೆ ಕೈಗೆ ಅಂಟಲಿಲ್ಲ ಅದನ್ನ. ಓಕೆ, ಇದನ್ನು ತೆಗೆದು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತೀನಿ. ಹಾಕಿ ನಿಮಗೆ ಯಾವ ಥರ ಬಂದಿದೆ ಸ್ಪಾಂಜಿ ಟೈಪ್ ಅಂತಂದು ನಿಮಗೆ ಇಡ್ಲಿನ ತೋರಿಸ್ತಾ ಇದ್ದೀನಿ.
ಓಕೆ, ಇವಾಗ ಇದು ಇಡ್ಲಿ ತೆಗಿಬೇಕಪ್ಪ ಅಂದರೆ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಸ್ಪೂನಿಗೆ ಅದು ಸ್ಪೂನಲ್ಲಿ ನೀರು ಎತ್ಕೊಂಡು ಈ ಥರ ತೆಗೆದ್ವಿ ಪಟ ಪಟ ಬರುತ್ತೆ ಅದು. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾವು ಏನಾರು ಮಾಡ್ತೀವಿ, ರಿಯಾಕ್ಷನ್ನೇ ಮಾಡಲಿಲ್ಲ ಇವನು ಹೋಗೋದಿಲ್ಲ ಅಂತಂದು. ಓಕೆ, ಇವಾಗ ನಾನು ಇಡ್ಲಿ ಜೋಡಿ ಒಂದು ಚಟ್ನಿನೂ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇಡ್ಲಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದವು. ಬನ್ನಿ ಇವಾಗ ಇಡ್ಲಿ ಜೋಡಿ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಒಂದು ಹಂಚಿನಲ್ಲಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹುರ್ಕೊಂಡೆ, ಒಂದು ಕೊಬ್ಬರಿ ಬಟ್ಲನ್ನ ಸಣ್ಣಾಗಿ ಹೆಚ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಓಕೆ, ಉಪ್ಪು ಹಾಕಿದ್ದೀನಿ. ಓಕೆ, ಕೊಬ್ಬರಿ ಹಾಕಿದ್ದೀನಿ. ಓಕೆ, ಇವಾಗ ಹುರಿದಿರುವಂತಹ ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ, ಒಂದು ಟೊಮೊಟೊ ಹಾಕಿದ್ದೀನಿ. ಓಕೆ, ಇವಾಗ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿ 2 ಎಸಳು ಶುಂಠಿ ಹಾಕಿ ನಾನು ರುಬ್ತಾಯಿದ್ದೀನಿ ಮಿಕ್ಸಿಯಲ್ಲಿ. ರುಬ್ಬಿ ನಂತರ ಒಗ್ಗರಣೆ ಕೊಟ್ಬಿಟ್ಟಿವಪ್ಪ ಅಂದರೆ ಚಟ್ನಿ ರೆಡಿ. ನಾನಿವತ್ತು ಚಟ್ನಿ ಅಷ್ಟೇ ಮಾಡಿರೋದು, ಸಾಂಬಾರು ಮಾಡಿಲ್ಲ. ಇವಾಗ ಶೇಂಗಾನೂ ಹಾಕಬೇಕು. ಹುರಿದಿರುವಂಥ ಶೇಂಗಾನ ಸಿಪ್ಪೆ ಸುಲಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಚಟ್ನಿನೂ ರೆಡಿ ಆಯಿತು ನೋಡಿ. ಇಡ್ಲಿ ಚಟ್ನಿ ಯಾವ ಥರ ಏನೇನು ಹಾಕಿದೆ, ಮತ್ತು ಇಡ್ಲಿ ಮೃದುವಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋದಕ್ಕೆ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕಿದೆ ನೀವು ಹಾಗೆ ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸರಿ. ಈ ಥರ ಇಡ್ಲಿ ಮಾಡೋದಕ್ಕೆ ಮೃದುವಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.